ನಾನು ಹೇಳೋದಿಷ್ಟೇ, ನಮ್ಮೆಲ್ಲ ಲೀಡರ್ಸ್ನ ಸುಧಾಕರ್ ಅವರು ಮಾಡಿದಂಥ ತಪ್ಪನ್ನ ನಾನು ಮಾಡಲ್ಲ. ನನ್ನೆಲ್ಲ ಲೀಡರ್ಸ್ನು ನಾನು ಬೆಳೆಸ್ತೀನಿ, ನನ್ನ ಮಾತು ನಂಬಿ. ಸುಧಾಕರ್ ಅವರು ಸೈಲೆಂಟ್ ಆಗಿ ಇದ್ದು ಎಲ್ರಿಗೂ ವಿಷ ಕೊಟ್ರು, ಆದ್ರೆ ನಾನು ಕೋಪ ಮಾಡ್ಕೊಂಡ್ರು ನಿಮ್ಗೆ ಅಮೃತ ಕೊಡ್ತೀನಿ. ನಿಜ ಹೇಳ್ತಾ ಇದ್ದೀನಿ. ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಅವರು 2 ಸಲ ಗೆದ್ದಾಗ ಯಾರು ಬೆಳೆದಿದ್ದೀರಾ ಸ್ವಾಮಿ ಸ್ಥಳೀಯವಾಗಿ? ಅವ್ರು ಯಾವತ್ತೂ ನಿಮ್ಮನ್ನು ಬೈದಿಲ್ಲ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ನೈಸ್ ಮಾತುಗಳೇ ಮಾತಾಡಿದ್ರು. ಬೆಳೆದಿದ್ದೀರಾ ಯಾರಾದರೂ? ಇಲ್ವೇ. ಒಳ್ಳೇದು ಮಾಡಕ್ಕೆ ಹೋದಾಗ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಸೊ ಆ ಕೋಪನ ಪಕ್ಕಕ್ಕಿಟ್ಟು ನನ್ನಲ್ಲಿರೋ ಒಳ್ಳೇದು ನೋಡಿ. ಪ್ಲಾಸ್ಟಿಕ್ ಬ್ಯಾನ್ ಮಾಡೋಕ್ಕಾಗಿರಲ್ಲ, ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀನಿ. ಫ್ಲೆಕ್ಸ್ಗಳ ಕಾಟ ಬ್ಯಾನ್ ಮಾಡಿ ತೋರಿಸಿದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಚೆನ್ನಾಗಿ ಓದಿಸಿ ನಾಳೆ 18 ಲಕ್ಷ ರೂಪಾಯಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋ ಪ್ರತಿ 10th ಮಗುಗೆ 1000 ರೂಪಾಯಿ ಸ್ಕಾಲರ್ಶಿಪ್, 18 ಲಕ್ಷ ನನ್ನ ಬೆವರಿನ ದುಡ್ಡು ಕೊಡ್ತಾ ಇದ್ದೀನಿ. ನಾಳೆ ಯಾವ ಚುನಾವಣೆ ಹತ್ರ ಇದೆ ಅಂತ ನಾನು ಕೊಡ್ತಾ ಇದ್ದೀನಿ. ನಾನು 5 ವರ್ಷನೂ ನಾನು ಅವತ್ತು ಎಲೆಕ್ಷನ್ ಟೈಮಲ್ಲಿ ಹೇಳಿದ್ನಮ್ಮ, ಬೇರೆಯವ್ರ ಥರ ನಾನು ಎಲೆಕ್ಷನ್ ಟೈಮಲ್ಲಿ ಕೆಲಸ ಮಾಡಲ್ಲ, ನಾನು ಪ್ರತಿ ವರ್ಷ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ. ನಾನು ಈಗಾಗಲೇ ಸೂರತ್ಗೆ ಹೋಗಿ 50,000 ಸ್ಯಾರಿ ಬುಕ್ ಮಾಡಿ ಬಂದಿದ್ದೀನಿ. ಈ ವರಮಹಾಲಕ್ಷ್ಮಿಗೆ ಪ್ರತಿ ಮನೆಗೂ ಒಂದು ಸೀರೆ, ಬಳೆ, ಅರಿಶಿನ ಕುಂಕುಮ ಕೊಡಬೇಕು ಅಂತ. ಈ ನನ್ನ ಫೀಲಿಂಗ್ಸು ಅರ್ಥ ಮಾಡ್ಕೋಬೇಕಲ್ಲ. ಈಗ ನಾನು ಬುಕ್ ಮಾಡಿದ್ರೆ ಇನ್ನೊಂದು ತಿಂಗಳಾಗುತ್ತೆ ಸೂರತ್ತಿಂದ ಸೀರೆ ಬರೋಕ್ಕೆ. ಅದನ್ನ ನಾನು ಪ್ರತಿ ಮನೆಗೂ ತಲುಪ್ಸಕ್ಕೆ ಇನ್ನೊಂದು ತಿಂಗಳು ಬೇಕು. ಅಷ್ಟೊತ್ತಿಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಸೊ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಪ್ರತಿ ಮನೆಗೂ ಸೀರೆ, ಅರಿಶಿನ ಕುಂಕುಮ ಕೊಡ್ತೀನಿ. 5 ವರ್ಷನೂ ಕೊಡ್ತೀನಿ. ಡಿಸೆಂಬರಲ್ಲಿ ನಾನು ನಿಮ್ಮೂರವ್ರು ಎಲ್ರಿಗೂ ಹೇಳಿ, ಡಿಸೆಂಬರಲ್ಲಿ 100 ಬಸ್ಸು ಪ್ರತಿ ವರ್ಷ ಓಂ ಶಕ್ತಿಗೆ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಉಳಿಸ್ಕೊಂತೀನಿ. ದಯವಿಟ್ಟು ನಾನು ಕೊಟ್ಟಿರೋ ಮಾತು ಯಾವುದಾದ್ರೂ ತಪ್ಪಿದ್ರೆ ನೀವು ನನ್ನನ್ನು ಪ್ರಶ್ನೆ ಮಾಡಿ. ನನಗೆ ನೋಡಿ, 4 ವರ್ಷ ಸುಮ್ಮನೆ ಇದ್ದು ಬೆಂಕಿ ಇಡೋ ಸ್ಟವ್ನ ಕೊಡೆಲ್ಲ ನನಗೆ ಅಭ್ಯಾಸ ಇಲ್ಲ. ನಾನೇನಾದರೂ ಮಾಡಿದ್ರೆ 5 ವರ್ಷನೂ ಸೇವೆ ಮಾಡ್ತೀನಿ. ನಮ್ಮ ಕಾರ್ಯಕರ್ತರು ನೋಡಿ, ಇನ್ನೊಂದಣ ಎಲ್ರಿಗೂ ಒಂದು ಗ್ರೇಟ್ ಮೆಸೇಜ್ ಹೇಳ್ತೀನಣ್ಣ. ಇದೆಲ್ಲರೂ ತಾವು ಪೇಷನ್ಸಾಗಿ ಕೇಳಿಸ್ಕೊಂಬಿಡಿ ಅಣ್ಣ. ದಯವಿಟ್ಟು ಇದೊಂದು ವಿಚಾರ ನೀವೆಲ್ಲರೂ ಕೇಳಿಸ್ಕೊಂಡ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಅಣ್ಣ. ನನ್ನ ಪಾಡು ನಾನು ಲೋಕಲ್ ಚಾನಲಲ್ಲಿ ಕೆಲಸ ಮಾಡ್ಕೊಂಡಿದ್ದಣ್ಣ. ನಮ್ಮ ಪೆರೇಸಂದ್ರದವ್ರು ತುಂಬ ಜನ ಇದ್ದಾರೆ ಕೇಳಿ ಅಣ್ಣ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಆದರೆ 5 ವರ್ಷದ ಹಿಂದೆ ಅವರು ವಿದ್ಯಾಸಂಸ್ಥೆಯಲ್ಲಿ ಓದಿದ್ದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮನುಷ್ಯನ ಗೆಲ್ಲಿಸ್ಕೋಬೇಕು ಅಂತ ನಾನು ಚುನಾವಣೆಗೆ ಹೋದೆ ಅಣ್ಣ. ನಂದೇನು ತಪ್ಪಿರಲಿಲ್ಲ ಅಣ್ಣ. ಮುಂದೆ ಒಬ್ಬ ಲೀಡರ್ ನಿಂತ್ಕೊಂಡ್ರೆ ಜೈ ಅನ್ನೋದು ನನ್ನ ತಪ್ಪೇನಣ್ಣ. ನಾನು ಹೋದೆ, ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಹಠಕ್ಕೆ ಬಿದ್ದೆ. ಆದರೆ ಎಲೆಕ್ಷನ್ ಮುಗೀತು. ಆ ಎಲೆಕ್ಷನ್ ಕ್ಯಾನ್ವಾಸ್ ಟೈಮಲ್ಲಿ ವಿನಯ್ ಅನ್ನೋ ಹುಡುಗ ಲಾಠಿ ಚಾರ್ಜಲ್ಲಿ ಸತ್ತೋದ. ಅವ್ರ ಕುಟುಂಬ ಮಾತ್ರ ಬೀದಿಯಲ್ಲೇ ಇದೆ, ಇವ್ರು ಮಾತ್ರ BMTC ಉಪಾಧ್ಯಕ್ಷರಾಗೋದ್ರು. ಇದು ದುರಂತ, ನಮ್ಮ ದುರಂತ, ನಮ್ಮ ಹಣೆ ಬರಹ ಇದು. ಏನು ಮಾಡ್ತೀರಾ? ಒಬ್ಬ ಲಾಠಿ ಚಾರ್ಜಲ್ಲಿ ಸತ್ತೋದ. ನಾವು 16 ಜನ ಹುಡುಗರು ಪೊಲೀಸ್ ಅವರಲ್ಲಿ ಲಾಠಿ ಚಾರ್ಜ್ ಆಯ್ತು. ಒಂದಿಬ್ರು ಹುಡುಗರಿಗೆ ಕಾಲು ಮುರಿದೋಯ್ತು. ನಾನು 22 ಕೇಸ್ ಹಾಕ್ಸ್ಕೊಂಡು ಕೋರ್ಟ್ ಇನ್ನೂ ಸುತ್ತಾನೆ ಇದ್ದೀನಿ. ಆದರೆ ಲೀಡರ್ಸ್ ಒಂದರಾದು ಸಫರ್ ಆಗಿದ್ದಾರು ಕಾರ್ಯಕರ್ತರು, ಸಫರ್ ಆಗಿದ್ದಾರು. ನಾನು ನಿಮಗೂ ಹೇಳ್ತೀನಿ, ನನ್ನ ಅನುಭವದಿಂದ ಹೇಳ್ತೀನಿ, ನನಗೆ ಸುಧಾಕರ್ನ ಸೋಲ್ಸೋ ಅಷ್ಟು ಧೈರ್ಯ, ಸ್ಟ್ರಾಟಜಿ ನನಗೆ ಇರಲಿಲ್ಲ.